ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತಿದ್ದು ವಿಡಿಯೋ ಅಂತ ಹೇಳಿದರೆ ಒಂದು ಸ್ನ್ಯಾಕ್ಸ್. ಇದು ರೆಸಿಪಿ ಈಸಿಯಾಗಿ ನಮಗೆ ಮಕ್ಕಳಿಗೆ ಮಾಡಿಕೊಡುವಂಥದ್ದು ಒಂದು ಸ್ನ್ಯಾಕ್ಸ್. ಇದು ಕೇರಳದ್ದು ಡಿಶ್. ಇದಕ್ಕೆ ಕಲ್ತಪ್ಪಮ್ ಅಂತ ಕರೀತಾರೆ. ತುಂಬ ಈಸಿಯಾಗಿ ಮಾಡ್ಬೋದು. ಸ್ವೀಟ್ ಡಿಶ್, ಅದರಿಂದ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗ್ಬೋದು. ಈ ರೆಸಿಪಿ ಇವತ್ತು ನೋಡುವ. 2 ಕಪ್ಪು ನಾನು ವೈಟ್ ರೈಸ್ ತಗೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ನಾವು 3 ರಿಂದ 4 ಗಂಟೆ ನೆನೆದಿಡಬೇಕು. ಒಳ್ಳೆ ನೆನೆದ ನಂತರ 4 ಗಂಟೆಯ ನಂತರ ಈ ಅಕ್ಕಿಯನ್ನು ಒಂದು ಸೋಸಿ ಇಡಬೇಕು. ನೀರೇನಿರಬಾರ್ದು, ಡ್ರೈ ಮಾಡಿ ಸೋಸಿ ಹೀಗೆ ಇಡಬೇಕು. ಒಂದು ಮಿಕ್ಸಿ ಪಾತ್ರೆ ತಗೊಂಡು ಈ ಸೋಸಿಟ್ಟ ಅಕ್ಕಿಯನ್ನು ಆ ಮಿಕ್ಸಿ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಅದರ ನಂತರ ಅರ್ಧ ಕಪ್ಪು ಬೇಯಿಸಿದ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಅದರ ನಂತರ ಒಂದು 5-6 ಏಲಕ್ಕಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಅದಕ್ಕೆ ಬೀಜ ಮಾತ್ರ ಹಾಕಿದರೆ ಸಾಕು, ಸ್ಕಿನ್ ಹಾಕುವ ಅಗತ್ಯ ಇಲ್ಲ. ನಾವು ಹಾಕುವ ಮೆಷರ್ಮೆಂಟ್ ಎಲ್ಲ ಕರೆಕ್ಟ್ ಅದೇ ರೀತಿ ಹಾಕಬೇಕು, ಜಾಸ್ತಿ ಆಗಬಾರ್ದು. ಅದರ ನಂತರ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೇನೆ. ಮತ್ತು ಸ್ವೀಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು 1/4 ಸ್ಪೂನು ಉಪ್ಪು ಹಾಕ್ತಾ ಇದ್ದೇನೆ. ಅಕ್ಕಿ ಹಾಕಿದ ಕಪ್ಪಲ್ಲೇ 1 ಕಪ್ಪು ನೀರು ಹಾಕ್ತಾ ಇದ್ದೇನೆ. ನಿಮ್ಮ ಅಕ್ಕಿಗೆ ಸ್ವಲ್ಪ ಜಾಸ್ತಿ ನೀರು ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬೋದು. ಆದರೂ ತುಂಬ ತೆಳು ಆಗಬಾರ್ದು, ತುಂಬ ದಪ್ಪ ಇರಬೇಕು. ಯಾಕೆಂತೇಳಿದರೆ ಅದರ ನಂತರ ನಾವು ಸಕ್ಕರೆ ಪಾಕ ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಉಂಟು. ಅದರಿಂದ ಹಿಟ್ಟು ಜಾಸ್ತಿ ತೆಳು ಆಗಲಿಕ್ಕೆ ಇಲ್ಲ, ಅದಕ್ಕೋಸ್ಕರ. ಮತ್ತು ನಾನೊಂದು ಪಾತ್ರೆ ತಗೊಂಡು ಅದರಲ್ಲಿ 2 ಕಪ್ಪಿನಷ್ಟು ಬೆಲ್ಲ ಹಾಕಿ ಅದಕ್ಕೆ ಅರ್ಧ ಕಪ್ಪಿನಷ್ಟು ನೀರು ಹಾಕಿ ಈ ಬೆಲ್ಲ ಒಳ್ಳೆ ಮಾಡಿ ಬಿಸಿ ಆಗಬೇಕು. ಎಲ್ಲ ಬೆಲ್ಲ ಮೆಲ್ಟಾಗಿ ಚೆನ್ನಾಗಿ ಕುದಿಬೇಕು. ತುಂಬ ನೀರು ಡ್ರೈ ಆಗೋದು ಬೇಡ. ಬೆಲ್ಲ ಎಲ್ಲ ಕರಗಿ ಒಳ್ಳೆ ಪಾಕದ ಥರ ಆಗಬೇಕು. ನೋಡಿ, ಒಳ್ಳೆ ಕುದಿ ಬಂದಿದೆ. ಈಗ ಇದನ್ನು ನಾವು ಬಿಸಿ ಬಿಸಿಯಾಗಿ ನಾವು ಈ ಹಿಟ್ಟಿಗೆ ಹಾಕಬೇಕು. ಈ ಬೆಲ್ಲದ ಪಾಕ ಸ್ವಲ್ಪ ನಾವು ಸೋಸಬೇಕು, ಯಾಕಂದರೆ ಅದರ ಕಲ್ಲೆಲ್ಲ ವೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಸೋಸಿ ಇದು ಬಿಸಿ ಬಿಸಿಯೇ ಈ ಥರ ನಾವು ಹಾಕಬೇಕು. ಅದರ ನಂತರ ಕೂಡಲೇ ಅದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಈ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಇಲ್ಲದ್ರೆ ಬಿಸಿ ಬಿಸಿ ಬೆಲ್ಲದ ಪಾಕ ಹಾಕಿದಾಗ ಹಿಟ್ಟು ಗಟ್ಟಿಯಾಗುವ ಚಾನ್ಸಸ್ ಇದೆ. ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ಬಿಸಿ ಬಿಸಿ ಇರುತ್ತೆ ಈ ಹಿಟ್ಟು. ನೋಡಿ, ಇದು ಸಾಧಾರಣ ನಾವು ದೋಸೆ ಮಾಡುವ ಹಿಟ್ಟು ಥರ ಆಗಿದೆ. ಅದರ ನಂತರ ಇದಕ್ಕೆ ಒಂದು 1/4 ಸ್ಪೂನು ನಾನು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೇನೆ. ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದರ ನಂತರ ಇದನ್ನು ಆ ಹಿಟ್ಟನ್ನು ಹಾಗೆ ಇಡಬೇಕು. ನಾನು ಈ ಸ್ನ್ಯಾಕ್ಸ್ ಮಾಡಲಿಕ್ಕೋಸ್ಕರ ಒಂದು ನಾನ್ ಸ್ಟಿಕ್ ತವ ತಗೊಳ್ತಾ ಇದ್ದೇನೆ. ಅದಕ್ಕೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ನಿಮ್ಮ ಹತ್ರ ತುಪ್ಪ ಇದ್ದರೆ ತುಪ್ಪ ಹಾಕ್ಬೋದು, ಬಟರ್ ಇದ್ದರೆ ಬಟರ್ ಹಾಕ್ಬೋದು, ಅಥವಾ ತೆಂಗಿನ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಈ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ನಾನು ಅರ್ಧ ಕಪ್ಪು ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ಈ ಥರ ನಾನು ಸಣ್ಣ ಸಣ್ಣದಾಗಿ ತುಂಡು ಮಾಡಿದ್ದೇನೆ. ನೋಡಿ, ನಿಮಗೆ ಎಷ್ಟು ಸಣ್ಣದಾಗುತ್ತೆ ಅಷ್ಟು ಸಣ್ಣದು ಮಾಡಿ ತುಂಡು ಮಾಡಿ, ಮತ್ತು ಅದು ಒಳ್ಳೆ ಮಾಡಿ ಫ್ರೈ ಆಗಬೇಕು. ಈ ತೆಂಗಿನಕಾಯಿ ಒಂಥರ ಬ್ರೌನ್ ಕಲರ್ ಸ್ವಲ್ಪ ಆಗಿದೆ. ಅದರ ನಂತರ ಒಂದು ಅರ್ಧ ಕಪ್ಪು ನಾನು ನೀರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಕೇರಳದವರು ಸಣ್ಣ ನೀರುಳ್ಳಿ ಯೂಸ್ ಮಾಡ್ತಾರೆ. ನನಗೆ ಇಲ್ಲಿ ಸಣ್ಣ ನೀರುಳ್ಳಿ ಸಿಗಲಿಲ್ಲ. ಅದರಿಂದ ಒಂದು ನೀರುಳ್ಳಿಯನ್ನು ಸಣ್ಣ ಗಾತ್ರ, ತೆಂಗಿನಕಾಯಿ ಹೇಗೆ ಕಟ್ ಮಾಡಿದ್ದೇನೆ ಅದೇ ರೀತಿಯಲ್ಲಿ ನೀರುಳ್ಳಿಯನ್ನು ಕೂಡ ಕಟ್ ಮಾಡಿದ್ದೇನೆ. ನೋಡಿ, ಈಗ ಒಳ್ಳೆ ಬ್ರೌನ್ ಆಗಿದೆ ಎರಡು ಕೂಡ. ಈಗ ನಾನು ಈ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಈ ಬಿಸಿ ಬಿಸಿ ಎಣ್ಣೆಗೆ ಈ ಹಿಟ್ಟನ್ನು ಹಾಕಬೇಕು. ಹಿಟ್ಟನ್ನು ಹಾಕಿ ಮತ್ತು ಏನು ನೀರೇನು ಹಾಕಲಿಕ್ಕಿಲ್ಲ, ಹಿಟ್ಟು ಮಾತ್ರ. ನಂತರ ಸ್ವಲ್ಪ ಹೀಗೆ ಅಡ್ಜಸ್ಟ್ ಮಾಡಿ, ತೆಂಗಿನಕಾಯಿ ಆ ನೀರುಳ್ಳಿ ಎಲ್ಲ ಸೈಡ್ ನಿಂತಿದ್ರೆ ಮಿಡ್ಲಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು. ನೋಡಿ, ಸೈಡಲ್ಲೆಲ್ಲ ನಿಂತಿದ್ರೆ ಜಸ್ಟ್ ಮಿಡ್ಲಿಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಹೀಗೆ ಸ್ಪ್ರೆಡ್ ಮಾಡಿದ ನಂತರ ನೀವು ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಬೇಕು. ಮುಚ್ಚಳ ಮುಚ್ಚುವಾಗ ಫುಲ್ ಕಂಪ್ಲೀಟ್ ಕ್ಲೋಸ್ ಇರುವ ಮುಚ್ಚಳ ಅಲ್ಲ, ಮುಚ್ಚಳದ ಅಲ್ಲಿ ಸ್ಕ್ರೂ ಇರುತ್ತಲ್ಲ, ಆ ಸ್ಕ್ರೂ ರಿಮೂವ್ ಮಾಡಬೇಕು. ಈ ಥರ ಹೋಲ್ ಇರಬೇಕು. ಹೋಲ್ ಅಂತೇಳಿದರೆ ಇದರದ್ದು ಬೇಯುವಾಗ ಅದರದ್ದು ಸ್ಟೀಮ್ ಹೊರಗೆ ಹೋಗಬೇಕು. ಅದಕ್ಕೋಸ್ಕರ ಈ ಹೋಲ್ ಓಪನ್ ಇರಬೇಕು ಮತ್ತು ಫುಲ್ ಮುಚ್ಚಳ ಮುಚ್ಚಬೇಕು. ಅದರ ನಂತರ ಒಂದು 20 ನಿಮಿಷ ಬೇಯಿಸಿದರೆ ಸಾಕು. ಈಗ ಒಂದು 20 ನಿಮಿಷದ ನಂತರ ನಾನೊಂದು ಸ್ಟಿಕ್ ಹಾಕಿ ನೋಡ್ತಾ ಇದ್ದೇನೆ ಬೆಂದಿದ ಅಂತೇಳಿ. ಹೀಗೆ ನೀವು ಕೂಡ ಚೆಕ್ ಮಾಡಿ 20 ಮಿನಿಟ್ಸ್ ಆದ ನಂತರ ನೋಡಿ, ಬೆಂದರೆ ಆ ಸ್ಟಿಕ್ಕಿಗೆ ಏನು ಅಂಟೋದಿಲ್ಲ. ಅಂಟದೆ ಕ್ಲೀನಾಗಿ ಆ ಸ್ಟಿಕ್ ನಿಮಗೆ ಬಂದರೆ ಇದು ಬೆಂದಿದೆ ಅಂತೇಳಿ ಲೆಕ್ಕ. ಇದಾದ ನಂತರ ಪುನಃ ನೀವು ಗ್ಯಾಸ್ ಆಫ್ ಮಾಡಿ ಪುನಃ ಒಂದು 10 ನಿಮಿಷ ಹಾಗೇ ಬಿಡಿ. ಗ್ಯಾಸ್ ಆಫ್ ಮಾಡಿ 10 ನಿಮಿಷ ಹಾಗೇ ಇಟ್ಟರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ 10 ನಿಮಿಷದ ನಂತರ ಇದನ್ನು ನಾನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. ಅಲ್ಲಿ ಸ್ವಲ್ಪ ತಣ್ಣಗಾದ ನಂತರ ನೋಡಿ, ನಾನೀಗ ಕಟ್ ಮಾಡ್ತಾ ಇದ್ದೇನೆ. ಸೂಪರಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ನನ್ನ ಅತ್ತೆಗೆ, ಮಕ್ಕಳಿಗೆ, ಗಂಡನಿಗೆ ಎಲ್ಲ ತುಂಬ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್.